ನಾನು ಹೋಗ್ತಾ ಇರೋದು ಫ್ರೈಡೇ ರಶ್ ಇರಲ್ಲ ಅಂತ ನಮ್ಮ ಚನ್ನಪಟ್ಟಣದಿಂದ ಫಸ್ಟ್ ಬಸ್ ಕ್ಯಾಚ್ ಮಾಡ್ತಾ ಇದ್ದೀನಿ. ಜಸ್ಟ್ ಫಸ್ಟ್ ಬಸ್ ಹಿಡಿದು ಇವಾಗ ಸೆಕೆಂಡ್ ಬಸ್ ಕ್ಯಾಚ್ ಮಾಡೋದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. 10 ನಿಮಿಷ ನಾನು ನಡಿಬೇಕು ಸೆಕೆಂಡ್ ಬಸ್ ಕ್ಯಾಚ್ ಮಾಡಬೇಕು ಅಂತ ಅಂದರೆ. ಬನ್ನಿ ಸೆಕೆಂಡ್ ಬಸ್ ಕ್ಯಾಚ್ ಮಾಡೋಣ. ಸೆಕೆಂಡ್ ಬಸ್ ಲೊಕೇಶನ್ ಇದೇನೆ. ಬಂದೆ, ಬಸ್ ಬರ್ತಿದೆ ನೋಡಿ. ನಾನು ಫಸ್ಟ್ ಬಸ್ಸಲ್ಲಿ ರೇರಾಗಿ ಸೀಟ್ ಆದರೂ ಸಿಗುತ್ತೆ, ಬಟ್ ಈ ಬಸ್ಸಲ್ಲಂತೂ ನನಗೆ ಸೀಟೇ ಸಿಗಲ್ಲ, ನಿಂತ್ಕೊಂಡು ಹೋಗಬೇಕು. ಸ್ವಲ್ಪ ಜನ ಇದ್ದಾರೆ, ಫ್ರೈಡೇ ಅಲ್ವಾ. ಸೆಕೆಂಡ್ ಬಸ್ ಇಳಿದು ಒಂದು ಸ್ವಲ್ಪ ರೋಡ್ ಕ್ರಾಸ್ ಮಾಡಿ ಮತ್ತೆ ಸ್ಕೈ ವಾಕಲ್ಲಿ ಹೋಗಿ ಆ ಕಡೆ ರೋಡ್ ಕ್ರಾಸ್ ಮಾಡಿ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಟರ್ಮಿನಲ್ ಹತ್ರ ಹೋಗ್ತೀನಿ. ಅಲ್ಲಿಗೆ ಹೋಗೋಷ್ಟರಲ್ಲಿ ಒಂದು 5 ಮಿನಿಟ್ಸ್ ಆಗುತ್ತೆ. ಅಲ್ಲಿಂದ ನಾನು ವಿಪ್ರೋ ಗೇಟ್ ಬಸ್ ಕ್ಯಾಚ್ ಮಾಡಬೇಕು. ಇದೇ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟಾಪು. ಇಲ್ಲಿ 5 ಮಿನಿಟ್ಸ್ಗೂ ಬಸ್ ಬರ್ತಾ ಇರುತ್ತೆ. ಇಲ್ಲಿಂದ ವಿಪ್ರೋ ಗೇಟ್ಗೆ 5 to 10 ಮಿನಿಟ್ಸ್ ಜರ್ನಿ ಇದೆ ಅಷ್ಟೇ. ವಿಪ್ರೋ ಮೋರಿ ಗೇಟ್ ಅಂತ ಬರುತ್ತೆ, ಆ ಸ್ಟಾಪಲ್ಲಿ ಇಳ್ಕೊಬೇಕು. ಇವಾಗ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಯೂಶ್ವಲಿ ನಾನು ಗೇಟ್ 11ಇಂದ ಆಫೀಸಿಗೆ ಎಂಟರ್ ಆಗೋದು. ಇದೇನೆ ಗೇಟ್ 11. ಗೇಟ್ 10 ಬಂದು ಅದ್ರ ಪಕ್ಕ ಇದೆ. ಅಲ್ಲಿಂದ ರಿಸೆಪ್ಷನ್ ಏರಿಯಾ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದು ನನಗೆ ಹತ್ರ ಆಗುತ್ತೆ ಅಂತ ನಾನು ಇಲ್ಲಿಂದ ಯೂಶ್ವಲಿ ಎಂಟರ್ ಆಗ್ತೀನಿ. ಸ್ವೈಪ್ ಮಾಡಿ ಎಂಟರ್ ಆಗಬೇಕು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಜಾಸ್ತಿ ಜನ ಬರಲ್ಲ. ಆಫೀಸ್ಗೆ ಎಂಟ್ರಿ ಆಗಿದ್ದೀನಿ. ಆ್ಯಕ್ಚುಲಿ ಇದನ್ನು ಸರಿ ಲೈವಲ್ಲಿ ಬಂದಾಗ ನೋಡಿರ್ತೀರ ಈ ಲೊಕೇಶನ್ನು. ಎಂಟ್ರಿ ಆಗಿದ ತಕ್ಷಣ ಡಿಫ್ರೆಂಟ್ ಕಂಟ್ರೀಸ್ ಫ್ಲ್ಯಾಗ್ ವೆಲ್ಕಮ್ ಮಾಡುತ್ತೆ. ಇಲ್ಲಿಂದ ವಾಟರ್ ತುಂಬ ಚೆನ್ನಾಗಿತ್ತು, ಬಟ್ ಇವಾಗ ಮೇಂಟೈನ್ ಮಾಡ್ತಿಲ್ಲ. ರೀಸೆಂಟಾಗಿ ಏನಕ್ಕೆ ಅಂತ ಗೊತ್ತಿಲ್ಲ. ನೆಕ್ಸ್ಟು ಮಂಡೆಯಿಂದ ವಿಪ್ರೋ ಕ್ಲೋಸ್ ಆಗುತ್ತೆ ಈ ಕ್ಯಾಂಪಸ್ಸಲ್ಲಿ. ನನಗಂತೂ ತುಂಬ ಬೇಜಾರಾಗ್ತಿದೆ. ತುಂಬ ಇಲ್ಲಿ ಅಡಿಕ್ಟ್ ಆಗಿಬಿಟ್ಟಿದೆ ಈ ಕ್ಯಾಂಪಸ್ಸಿಗೆ. ಅವತ್ತೇ ಹೇಳಿದಾಗೆ ಅದು ಆ ಕಡೆಯಿಂದ ಬಂದರೆ ಗೇಟ್ 10 ಅಲ್ಲಿ ರಿಸೆಪ್ಷನ್ ಏರಿಯಾಸ್ ಇದೆ. ಹೀಗೆ ಎಂಟರ್ ಆದರೆ ನಾನು ವರ್ಕ್ ಮಾಡೋ ಟವರ್, ಸೆಂಟರ್ ಕೋರ್ಟ್ ಎಲ್ಲ ಈ ಕಡೆ ಬರುತ್ತೆ. ಒಂದೊಂದು ಬಿಲ್ಡಿಂಗ್ನ ಟವರ್ 1, ಟವರ್ 2, ಟವರ್ 3 ಈ ಥರ ಕರೀತಾರೆ. ಈ ಟವರ್ಸ್ ಒಳಗಡೆ ಎ ವಿಂಗ್, ಬಿ ವಿಂಗ್, ODCಗಳಿರುತ್ತೆ, ಕಾನ್ಫರೆನ್ಸ್ ರೂಮ್ ಇರುತ್ತೆ, ಪ್ಯಾಂಟ್ರಿ ಯೂನಿಟ್ಟು, ಫ್ಲೋರ್ ವೈಸು, ವಾಶ್ರೂಮ್ಸು ಎಲ್ಲ ಇರುತ್ತೆ. ಇದನ್ನೆಲ್ಲ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾಯಿದ್ರು. ವಾಟರ್ ಎಲ್ಲ ಸ್ಪ್ಲ್ಯಾಶ್ ಆಗ್ತಾಯಿತ್ತು. ಬಟ್ ಟ್ರಾನ್ಸಿಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತಾಯಿಲ್ಲ ಅನಿಸುತ್ತೆ. ಈ ಬಟರ್ಫ್ಲೈ ಸ್ಕೆಚಸ್ ಅಂದರೆ ನನಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು ನನ್ನ ಟವರು, ನಾನು ವರ್ಕ್ ಮಾಡೋದು. ಆಲ್ಮೋಸ್ಟ್ ಬ್ರೇಕಿಗೆ ಬಂದಾಗೆಲ್ಲ ಇಲ್ಲಿ ಕುತ್ಕೊಂಡು ಗೌತಮ್ ಜೊತೆ ಮಾತಾಡ್ತಾ ಇರ್ತೀನಿ. ಟವರಿಗೆ ಎಂಟರ್ ಆಗಿದ ತಕ್ಷಣ ವ್ಯೂ ಈ ಥರ ಇರುತ್ತೆ. ಆ ಸೈಡ್ ಎ ವಿಂಗ್, ಈ ಸೈಡ್ ಬಿ ವಿಂಗ್, ODCs ಅಂತ ಡಿವೈಡ್ ಮಾಡಿರ್ತಾರೆ. ಇದು ಬಂದು ಗ್ರೌಂಡ್ ಫ್ಲೋರ್. ಇನ್ನು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಆ ಥರ ಎಲ್ಲ ಇದೆ. ಇದು ಫಸ್ಟ್ ಫ್ಲೋರಲ್ಲಿರುವಂಥ ಪ್ಯಾಂಟ್ರಿ ಯೂನಿಟ್. ನಾನು ಯೂಶ್ವಲಿ ಇಲ್ಲೇ ಬರೋದು. ಕಾಫಿ, ಟೀ, ಮಿಲ್ಕ್ ಏನು ಬೇಕಾದರೂ ಅನ್ಲಿಮಿಟೆಡಾಗಿ ಕುಡಿಬೋದು. ನಮ್ಮ ಮನೆಯಿಂದನೇ ಬಾಕ್ಸ್ ತರೋದ್ರಿಂದ ಒಂದು ಟೈಮ್ ನಾನು ಇಲ್ಲಿ ಕೂತ್ಕೊಂಡು ಲಂಚ್ನ ತಿಂತೀನಿ, ಇನ್ನೂ ಒಂದು ಸೈಡ್ ತಿಂತೀನಿ, ತೋರಿಸ್ತೀನಿ. ಸಮ್ಟೈಮ್ಸ್ ಸೆಂಟರ್ ಕೋರ್ಟ್ಗೆ ಹೋಗಿ ಕೂಡ ತೊಗೊಳ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ಕ್ಯಾಂಪಸ್ಸಿಗೆ ಲಾಸ್ಟ್ ಡೇ ಬರ್ತಿರೋದು. ನಮ್ಮ ಆಫೀಸ್ ಹೇಗಿದೆ ಅಂತ ವ್ಲಾಗ್ ಮಾಡೋಣ ಬನ್ನಿ. ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ಡಿಫ್ರೆಂಟ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಬ್ರೇಕ್ ಟೈಮಲ್ಲಿ ಎಂಪ್ಲಾಯೀಸ್ಗಳು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿ ಅಂತ. ಡ್ರಮ್ ಟೈಪು ವುಡನ್ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಈ ಪ್ಲೇಸು. ತುಂಬ ಚೆನ್ನಾಗಿ ವಿಂಡ್ ಬ್ಲೋ ಆಗುತ್ತೆ. ಅದಕ್ಕೋಸ್ಕರ ಅಂತಲೇ ಇಲ್ಲಿಗೆ ವಾಕಿಗೆ ಬರ್ತಿದ್ವಿ ನಾವು. ಈ ಕ್ಯಾಂಪಸ್ ಒಳಗಡೆ ಇನ್ನೊಂದಿದೆ, ಕ್ಯಾಪ್ಕೋ ಕಂಪ್ನಿ ಅಂತ. ಇದೇ ಕಂಪ್ನಿ ಇದೆ ಬಿಲ್ಡಿಂಗು. ಮರ ಎಲ್ಲ ಗಿಡ ತುಂಬ ಇರೋದ್ರಿಂದ ಗಾಳಿ ಬೀಸ್ದಾಗಂತೂ ಈ ಜಡೆ ಎಲ್ಲ ಆರ್ತಾ ಇರೋದು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ನನ್ನ ಫ್ರೆಂಡ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಈ ಪ್ಲೇಸಿಗೆ ಬರೋಳು. ಮೇ ಬಿ ಆಫೀಸ್ ಟ್ರಾನ್ಸಿಷನ್ ಆಗ್ತಿರೋದ್ರಿಂದ ಏನೋ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಿದ್ದಾರೆ, ಡೆಮಾಲಿಷ್ ಎಲ್ಲ ಮಾಡಿ. ಆ ಕಡೆ ಹೋದರೆ ಇನ್ನೂ ತುಂಬ ಕ್ಯಾಂಪಸ್ ಇನ್ನೂ ತುಂಬ ಜಾಸ್ತಿ ಇದೆ. ತುಂಬ ಗ್ರೀನರಿ, ಎಲ್ಲಿ ನೋಡಿದ್ರೂ ಗ್ರೀನರಿನೇ ಇರುತ್ತೆ ಆ ಕಡೆ ಎಲ್ಲ. ಬನ್ನಿ, ಇವತ್ತು ಹೋಗೋಕ್ಕಾಗಲ್ಲ ಐ ಥಿಂಕ್ ಆ ಸೈಡ್ ನಾವು. ಆಮೇಲೆ ಆ ಕಡೆ ಹೋಗೋಕ್ಕೂ ಆಗಲ್ಲ, ಭಯ ಆಗುತ್ತೆ ಒಬ್ಬೊಬ್ಬರೇ. ನಾನು ನೆನ್ನೆನೇ ಬರಬೇಕಿತ್ತು, ಆದರೆ ವಿಡಿಯೋ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಇವತ್ತೇ ಬಂದೆ. ಯಾಕಂದರೆ ಬಸ್ ಕೂಡ ರಶ್ ಕಮ್ಮಿ ಇರುತ್ತೆ, ಮತ್ತು ಕಂಪನಿಯಲ್ಲಿ ಕೂಡ ಯಾರೂ ಜಾಸ್ತಿ ಇರಲ್ಲ ಅಂತ.
ನೋಡೋಣ, ಆದಷ್ಟು ಕ್ಯಾಪ್ಚರ್ ಮಾಡಿಕೊಂಡು ಬಾಯ್ ಬಾಯ್ ಹೇಳಿ ಮನೆಗೆ ಹೋಗೋಣ. ಇದು ಬಂದು ವಿಪ್ರೋ ಕ್ಯಾಂಪಸಲ್ಲೇ ಇರುವಂತಹ ಇನ್ನೊಂದು ಕಂಪನಿ, ಕ್ಯಾಪ್ಕೋ ಅಥವಾ ಬ್ರಾಡ್ಕಾಮ್ ಅನಿಸುತ್ತೆ. ನಮ್ಮ ಆಫೀಸಲ್ಲಂತೂ ಎಲ್ಲಿ ನೋಡಿದ್ರು ಗ್ರೀನರಿನೇ. ಪಾಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. 24/7 ಆ್ಯಂಬುಲೆನ್ಸ್ ಫೆಸಿಲಿಟಿ ಕೂಡ ಇರುತ್ತೆ. ಹಾಸ್ಪಿಟಲ್ ಕೂಡ ಇದೆ, ತೋರಿಸ್ತೀನಿ ಬನ್ನಿ. ಇದು ಪ್ಲೇ ಗ್ರೌಂಡು, ಕ್ರಿಕೆಟು, ಫುಟ್ಬಾಲು ಎಲ್ಲ ಆಡ್ತಾ ಇರ್ತಾರೆ. ಇವಾಗ ಬ್ಯಾಂಗ್ಳೂರು ಸೈಡೆಲ್ಲ ಮರ ಗಿಡಗಳು ನೋಡೋದಕ್ಕೆ ಆಗಲ್ಲ. ಮರ ಗಿಡಗಳನ್ನೆಲ್ಲ ಕಟ್ ಮಾಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಬಟ್ ಅದೇ ಬ್ಯಾಂಗ್ಳೂರಲ್ಲಿ ನಮ್ಮ ಕ್ಯಾಂಪಸ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಎಲ್ಲೆಲ್ಲಿ ನೋಡಿದ್ರು ಮರ ಗಿಡಗಳು, ಒಂದು ಮರ ಗಿಡಗಳಿಗೂ ಅವರು ಡ್ಯಾಮೇಜ್ ಮಾಡಿಲ್ಲ. ತುಂಬ ಹೇಳಬೇಕು ಅಂತಂದರೆ ಗ್ರೀನ್ ಕ್ಯಾಂಪಸ್ ಎವರ್ ಅಂತಲೇ ಹೇಳ್ಬೋದು. ಈ ಥರ ಫೀಲಿಂಗ್ಸ್ ಯಾವ ಕ್ಯಾಂಪಸಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ. ಇದು ಬಂದು ಸೆಂಟರ್ ಕೋರ್ಟ್. ಫಾರ್ಮಸಿ ಇದೆ, ಮೋರ್ ಇದೆ, ಆಮೇಲೆ ಜುಂಬಾ ಕ್ಲಾಸ್ ಎಲ್ಲ ಆ ಕಡೆ ಮಾಡ್ತಾರೆ. ಅದನ್ನು ನಾನು ಕ್ಯಾಪ್ಚರ್ ಮಾಡಿಲ್ಲ. ಇದೆಲ್ಲ ಬೇಸ್ಮೆಂಟಲ್ಲಿರೋದು. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ. ನೀ ನನ್ನ ಮನಸ್ಸಿನಲ್ಲಿ, ನಾ ಕಾಣೋ ಕನಸಿನಲ್ಲಿ, ಮಾತಾಡೋ ಮಾತಿನಲ್ಲಿ, ನಾ ಹಾಡೋ ಹಾಡಿನಲ್ಲಿ, ಏಕೋ ಕಾಣೆ ನೀನೆ ಕಾಣುವೆ, ಏಕೋ ಏನೋ ನೀನೆ ಕೇಳುವೆ. ಈ ನನ್ನ ಹೃದಯದ ತುಂಬ ನೀ ನಗುವ ಪ್ರತಿಬಿಂಬ. ಉಸಿರಾಡುವೆ ಪ್ರತಿ ಕ್ಷಣ ನಿನ್ನಲಿ, ನಲಿದಾಡುವೆ ಸದಾ ನಿನ್ನ ನೆನಪಲೆ. ಅನುರಾಗದ ಸವಿ ಬಂಧನ, ಮನದಾಳದ ಭಾವ. ನಾವು ಊಟಕ್ಕೆ ಇಲ್ಲಿಗೆ ಬಂದಾಗ ಇದೇ ಪ್ಲೇಸಲ್ಲಿ ನಾವು ಕೂತ್ಕೊಂಡು ಊಟ ತಿಂತಿದ್ದು. ಯಾಕಂದರೆ ಇಲ್ಲಿ ಅಷ್ಟೊಂದು ಕ್ರೌಡ್ ಇರಲ್ಲ ಅಂತ ಇಲ್ಲೇ ಬರ್ತಾ ಇದ್ವಿ. ಇದೆಲ್ಲ ಫುಡ್ ವೇಸ್ಟೇಜ್ ಏರಿಯಾ. ಓವನ್ ಕೂಡ ಇಟ್ಟಿದ್ದಾರೆ. ವೆಜ್ಜಿಗೆ ಸಪ್ರೇಟು, ನಾನ್ ವೆಜ್ಜಿಗೆ ಸಪ್ರೇಟು. ಆವಾಗಲೇ ಹೇಳಿದಾಗೆ ಹಾಸ್ಪಿಟಲ್ ಇದೆ ಅಂತ. ಇದೇನೆ ಹಾಸ್ಪಿಟಲ್ ಕೂಡ ಇದೆ. ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಆದರೆ ಹೋಗಿ ತೋರಿಸ್ಕೊಬೋದು. ಡೇ ಕೇರ್ ಕೂಡ ಇದೆ. ಮಕ್ಕಳನ್ನ ಇಲ್ಲಿ ಬಿಟ್ಟು ವರ್ಕ್ ಕೂಡ ಮಾಡ್ತಿರ್ತಾರೆ ತುಂಬ ಪೇರೆಂಟ್ಸು. ಸೆಂಟರ್ ಕೋರ್ಟಲ್ಲಿ ಇದು ಗ್ರೌಂಡ್ ಫ್ಲೋರು. ಇಲ್ಲಿ ತುಂಬ ಸ್ಟಾಲ್ಸ್ ಎಲ್ಲ ಇಡ್ತಾ ಇರ್ತಾರೆ. ಯಾವುದಾದ್ರೂ ಸ್ಪೆಷಲ್ ಡೇ ಬಂದಾಗ, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ರಿಪಬ್ಲಿಕ್ ಡೇ ಆಗಿರ್ಬೋದು, ಈ ಥರ ಯಾವುದಾದ್ರೂ ಸ್ಪೆಷಲ್ ಡೇಸಲ್ಲಿ ತುಂಬ ಸ್ಟಾಲ್ಸ್ ಎಲ್ಲ ಇಟ್ಟು ಒಂಥರ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ಸಿಂಗಿಂಗು, ಡ್ಯಾನ್ಸಿಂಗು ಈ ಥರ. ನಾವು ಅವಾಗ ಹೋಗಿ ಶಾಪಿಂಗ್ ಎಲ್ಲ ಮಾಡ್ತಿರ್ತೀವಿ. ಇಲ್ಲಿ ಶಟಲ್ ಕಾಕ್ ಎಲ್ಲ ಆಡ್ತಾ ಇರ್ತಾರೆ. ಲೆಫ್ಟ್ ಸೈಡ್ ಬಂದು ರೆಡ್ ರೋಸ್ ಕೆಫೆ ಅಂತ ಇದೆ, ನಾನ್ ವೆಜ್ ಎಲ್ಲ ಸಿಗುತ್ತೆ. ರೈಟ್ ಸೈಡ್ ಬಂದು ಮಾಮಾಸ್ ಕಿಚನ್ ಅಂತ, ಸೌತ್ ಮೀಲ್, ನಾರ್ತ್ ಮೀಲ್, ಚೈನೀಸ್ ಎಲ್ಲ ಸಿಗುತ್ತೆ. ಸಲಾಡ್ಸು, ಜ್ಯೂಸು, ಎವ್ರಿಥಿಂಗ್ ಇಲ್ಲಿ ಸಿಗುತ್ತೆ. ನೋಟಿಸ್ ಬೋರ್ಡಲ್ಲಿ ಸಮ್ ಫುಡ್ ರೂಲ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ತುಂಬ ಯೂಸ್ಫುಲ್ ಆಗಿತ್ತು, ಓದಿದೆ ನಾನು ಜ್ಯೂಸ್ ತೊಗೊಳ್ಳೋದು ಇದೇ ಜ್ಯೂಸ್ ಜಂಕ್ಷನಲ್ಲಿ. ಇವತ್ತು ಯಾವುದೂ ಹಣ್ಣುಗಳನ್ನ ಡಿಸ್ಪ್ಲೇಗೆ ಇಟ್ಟಿರಲಿಲ್ಲ. ಹಂಗರ್ ಬಾಕ್ಸ್ ಆ್ಯಪಲ್ಲಿ ಆರ್ಡರ್ ಮಾಡಿ ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಕ್ಲೋಸ್ ಆಗಿಬಿಡ್ತಿದೆ ಮಂಡೆಯಿಂದ. ಮಾತಾಡಿ ನಮ್ಮ ವಿಡಿಯೋಗೆ. ಹಾಯ್, ಏನು ಅನಿಸ್ತಿದೆ? ನಾವೆಲ್ಲ ಹೊಟ್ಟೋಗ್ಬಿಡ್ತಿದ್ದೀವಲ್ಲ. ಹೌದಾ? ಅಂದರೆ ವಿಪ್ರೋದವ್ರು ಮಾತ್ರನಾ ಅಥವಾ ಹೇಗೆ ಇದು ಕ್ಲೋಸ್ ಮಾಡಿಬಿಟ್ಟು ಬೇರೆಯವ್ರು ಬರ್ತಾರಾ? ಫುಲ್ ವಿಪ್ರೋ ಕ್ಲೋಸ್ ಆಗುತ್ತೆ. ನೀವು ಹೋಗ್ತೀರಾ? ಎಲ್ಲಿಗೆ ಬರ್ತೀರಾ? ನಾವು ಅಲ್ಲೇನೆ ಕೊಡತೀರ ಸರ್ಜ. ಸರಿ, ಬಾಯ್ ಬಾಯ್. ಇವತ್ತು ಸಪೋಟಾ ಜ್ಯೂಸ್ನ ಆರ್ಡರ್ ಮಾಡಿದ್ದೆ. ಸಪೋಟಾ ಮಿಲ್ಕ್ ಶೇಕ್ನ ಆರ್ಡರ್ ಮಾಡಿದ್ದೆ. ನಾನು ಡೈಲಿ ಮಾರ್ನಿಂಗ್ ಬಂದಿದ್ದ ತಕ್ಷಣ ಯಾವುದಾದ್ರೂ ಒಂದು ಜ್ಯೂಸ್ನ ತೊಗೊಳ್ತೀನಿ. ಸ್ಟಾರ್ಟಿಂಗ್ ನಾನು ಬೇಸ್ಮೆಂಟ್ ಜ್ಯೂಸ್ ಜಂಕ್ಷನಲ್ಲಿ ಆರ್ಡರ್ ಮಾಡ್ತಿದ್ದೆ. ರೀಸೆಂಟಾಗಿ ನಾನು ಗ್ರೌಂಡ್ ಫ್ಲೋರಲ್ಲಿರೋ ಮಾಮಾ ಟಕ್ ಶಾಪಲ್ಲಿ ನಾನು ಜ್ಯೂಸ್ನ ಆರ್ಡರ್ ಮಾಡ್ಕೊಳ್ತೀನಿ. ಅಣ್ಣ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಬೇಸ್ಮೆಂಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಗ್ರೌಂಡ್ ಫ್ಲೋರ್ ಮಾಮಾ ಟಕ್ ಶಾಪಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇದೆ. ಬಟ್ ನಾನು ಬಂದಿದ್ದ ತಕ್ಷಣ ಅಣ್ಣ ಮಾತಾಡಿದ್ರಲ್ಲ, ಅವರು ಬಟರ್ ಫ್ರೂಟ ಮೇಡಮ್ ಅನ್ನೋರು. ಯಾಕಂದರೆ ನಾನು ಜಾಸ್ತಿ ಬಟರ್ ಫ್ರೂಟ್ ಆರ್ಡರ್ ಮಾಡ್ತಿದ್ದೆ. ಪಾಪ ಅವರು ಬರ್ತಾರಂತೇನಿಲ್ಲ, ಅವರು ಕೂಡ ಕೊಡತಿ ಅಥವಾ ಸರ್ಜಾಪುರ್ಗೆ ರಿಲೋಕೇಟ್ ಆಗ್ತಾರಂತೆ. ಈ ಕ್ಯಾಂಪಸಲ್ಲಿ ಇವತ್ತೇ ಲಾಸ್ಟ್ ಜ್ಯೂಸು ಸಪೋಟಾ ಮಿಲ್ಕ್ ಶೇಕ್.
ಈ ಮಾಮಾ ಟಕ್ ಶಾಪು ನಿಮ್ದೇನಾ? Kitchen. ಮಾಮಾಸ್ ಕಿಚನ್ನು. ಇವಾಗ ಇಲ್ಲಿಂದ ಎಲ್ಲಿಗೆ ಇಲ್ಲೇ ರೀಲೊಕೇಟ್ ಇರುತ್ತೆ ಆಗ್ತೀರಾ? ಇದು ವಿಪ್ರೋ ಟೆಕ್ ಪಾರ್ಕ್ ಆಗುತ್ತೆ. ವಿಪ್ರೋ ಟೆಕ್ ಪಾರ್ಕ್ ಅಜಿತ್ ಟೆಕ್ ಪಾರ್ಕ್ ಆಗುತ್ತೆ ಮೋಸ್ಟ್ಲಿ. ಅಂದರೆ ವರ್ಕರ್ಸ್ ಇರಲ್ಲ. ಒಂದೊಂದು ಬಿಲ್ಡಿಂಗ್ ಒಂದೊಂದು ಕಂಪ್ನಿಗೆ ರೆಂಟಲ್ ವೈಸ್ ಕೊಡ್ತಾರೆ ಅನ್ಸುತ್ತೆ. ಓಕೆ. ಕಾಲೇಜ್ ಇದೆ ಹಾಂ. ಆ ಥರ. ನಮ್ದು ಬಂದು ಕುಡ್ತಿಯಲ್ಲಿ ಆಗಿದೆ ಇವತ್ತು. ಕೊಡತಿಯಲ್ಲಿ ಆಗಿದೆಯಾ? ಸರ್ಜಾಪುರ ನೀವೆಲ್ಲ ವಿ ನೀಡ್ ಮಮ್ಮಸ್ ಅಂತ ಹಂಗರ್ ಬಾಕ್ಸ್ ಆ್ಯಪಲ್ಲಿ ಮಾಡಿದ್ರೆ ನಮ್ದು ಆಗುತ್ತೆ. ವಿ ನೀಡ್ ಮಾಮಾಸ್. ಮಮ್ಮಸ್ ಹೌದಾ? ಫೀಡ್ಬ್ಯಾಕಲ್ಲಿ. ಹಾಂ, ಓಕೆ ಸರ್. ನಿಮ್ಮ ನೇಮ್ ಏನು? ಮಂಜುನಾಥ್. ಮಂಜುನಾಥ್. ಥ್ಯಾಂಕ್ಸ್ ಸರ್. ಎಲ್ಲರಿಗೂ ಕೊಡ್ತಿದ್ದೀರಾ ಸರ್? ಪ್ರೈಸ್ ಹೌದಾ? ಇದು ಯಾರು ನಮ್ಗೆ ಹೇಳ್ಬಿಟ್ಟು ಹೋಗ್ತಾರೋ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಅವ್ರಿಗೆ ಗೊತ್ತಿರೋರಿಗೆಲ್ಲ ಅವರು ಸ್ವೀಟ್ಸ್ನ ಕೊಡ್ತಿದ್ದಾರೆ. ನನಗೂ ಕೂಡ ಫ್ರೀಯಾಗಿ ಸ್ವೀಟು, ಜಾಮೂನು ಮತ್ತು ರವೆ ಉಂಡೆ ಅನಿಸುತ್ತೆ ಕೊಟ್ಟರು ಸರು. ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಮಾಮಾಸ್ ಕಿಚನ್ ಅಂತ ಇದೆ. ಅಂದರೆ ಸೌತು, ನಾರ್ತ್ ಮೀಲ್ಸು, ಚೈನೀಸು ಎಲ್ಲ ಸಿಗುತ್ತೆ. ಅದನ್ನು ಅವ್ರು ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಓನರು. ತುಂಬ ಚೆನ್ನಾಗಿ ಮಾತಾಡಿ ನಾನು ವೀಡಿಯೋ ಮಾಡ್ಕೊಳ್ತೀನಿ ಅಲ್ವಾ, ನಮ್ಮನ್ನು ಮಾಡ್ಕೊಳ್ಳಿ ಅಂತ ಸ್ಟಾರ್ಟಿಂಗ್ ರೇಗ್ಸಿದ್ರು. ಆಮೇಲೆ ನಾನು ಜ್ಯೂಸ್ ಕುಡ್ಕೊಂಡು ಹೋಗಬೇಕಾದ್ರೆ ಸ್ವೀಟ್ ತೊಗೊಳ್ಳಿ ಮ್ಯಾಮ್ ಲಾಸ್ಟ್ ಡೇ ಅಲ್ವಾ ಅಂತ ಕೊಟ್ಟರು. ನಂಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾತಾಡಿದ್ರು. ಫಸ್ಟ್ ಟೈಮ್ ಆಫೀಸಲ್ಲಿ, ಅದು ಆಫೀಸ್ ಸೆಂಟರ್ ಕೋರ್ಟಲ್ಲಿ ಫ್ರೀಯಾಗಿ ತಿಂತಾ ಇರೋದು. ಇದು ಕೂಡ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ನಾನು ಲಂಚ್ ತಂದಾಗ ಒಬ್ಬಳೇ ಇದ್ದಾಗ ಇಲ್ಲೇ ಬಂದು ಕೂತ್ಕೊಂಡು ಲಂಚ್ ಮಾಡ್ಕೊಂಡು ಗೌತು ಜೊತೆ ಮಾತಾಡ್ತಾ ಇರ್ತೀನಿ. 2 ಇಯರ್ ವರ್ಕ್ ಫ್ರಮ್ ಹೋಮ್ ಮಾಡಿದೆ. 1 ಇಯರಿಂದ ಆಫೀಸಿಗೆ ಬರ್ತಿದ್ದೆ. ಸ್ಟಾರ್ಟಿಂಗ್ ಬೇಜಾರಾಗೋದು, ಬಟ್ ಆಮೇಲೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೆ. ಬಟ್ ಇವಾಗ ತುಂಬ ಮಿಸ್ ಮಾಡ್ಕೊಳ್ತೀನಿ. ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಇದು. ಈ ಸೋಫಾ ಹತ್ರ ಕೂತ್ಕೊಂಡು ಗೌತು ಜೊತೆ ಜಗಳ ಆಡಿದ್ದೀನಿ. ನಾನು ಬೇಜಾರಾದಾಗ, ಖುಷಿ ಆದಾಗ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಪ್ಲ್ಯಾನ್ ಮಾಡಿದ್ದೀವಿ. ನನಗೆ ಬ್ರೇಕ್ ಸಿಕ್ಕಿದಾಗ, ಫ್ರೀ ಸಿಕ್ಕಿದಾಗೆಲ್ಲ ಬಂದಿಲ್ಲಿ ಕೂತ್ಕೊಂಡು ಗೌತು ಜೊತೆ ಮಾತಾಡ್ತಾ ಇರ್ತೀನಿ. ಆಫೀಸಿಗೆ ಬಾಯ್ ಹೇಳಿ ಹೋಗ್ತಿದ್ದೀನಿ. ರಿಯಲಿ ಐ ಮಿಸ್ ಅವರ್ ಇಸಿ ಕ್ಯಾಂಪಸ್. ವಿಪ್ರೋ ಗೇಟ್ ಹತ್ರನೇ ನನಗೆ ಫಸ್ಟ್ ಬಸ್ ಸಿಗುತ್ತೆ. ಇಲ್ಲಿಂದ ಕೋನಪ್ ನಾಗರಹಾರ ಹೋಗಬೇಕು. ಬನ್ನಿ ನಾನು ಹೇಗೆ ಹೋಗ್ತೀನಿ ನೋಡೋಣ. ಕೋನಪ್ ನಾಗರಹಾರ ಹೇಳ್ಕೊಂಡು ಸ್ವಲ್ಪ ವಾಕ್ ಮಾಡಿ ರೋಡ್ ಕ್ರಾಸ್ ಮಾಡಿ ಬಂದರೆ ನನ್ನ ಸೆಕೆಂಡ್ ಬಸ್ ನಿಂತಿರುತ್ತೆ. ಇತ್ತು ಒಂದು 5 ಮಿನಿಟ್ಸ್ ತೊಗೊಳುತ್ತೆ. ಸೆಕೆಂಡ್ ಬಸ್ಸಿಂದ ಮೈಸೂರು ರೋಡಿಗೆ ಹೋಗ್ಬೇಕು ಇವಾಗ ನಾನು. ಜಸ್ಟ್ ಸೆಕೆಂಡ್ ಬಸ್ ಹೇಳಿದೆ. ಇವಾಗ ಥರ್ಡ್ ಬಸ್ ಕ್ಯಾಚ್ ಮಾಡಬೇಕು. ನೋಡಿ ಗೈಸ್, ಡೈಲಿ ನಾನು 3 to 4 ಬಸ್ ಚೇಂಜ್ ಮಾಡಬೇಕು. ಇವಾಗ ಇನ್ ಕೇಸ್ ಏನಾದರೂ ಚನ್ನಪಟ್ಟಣಕ್ಕೆ ಡೈರೆಕ್ಟ್ ಬಸ್ ಸಿಕ್ಕಿದ್ರೆ ಜಸ್ಟ್ 3 ಬಸ್ ಆಗುತ್ತೆ. ಇಲ್ಲ ಅಂತಂದರೆ ಮತ್ತೆ ಬಿಡದಿಗೆ ಹೋಗಿ ಮತ್ತೆ ಅಲ್ಲಿಂದ ಇನ್ನೊಂದು ಕ್ಯಾಚ್ ಮಾಡಬೇಕು. ಟೋಟಲ್ 4 ಆಗುತ್ತೆ. ಡೈರೆಕ್ಟ್ ಬಸ್ ಸಿಕ್ಕಿಲ್ಲಿದ್ದೇವ್ರೆ. ಇಲ್ಲಿ ರೋಡ್ ಕ್ರಾಸ್ ಮಾಡೋದಕ್ಕೆ 10 ಮಿನಿಟ್ಸ್ ಆಗುತ್ತೆ. ಈ ಕಡೆಯಿಂದ ಆ ಕಡೆ ಹೋಗಿ ಅಲ್ಲಿಂದ ಅಲ್ಲಿ ಹೋಗೋಷ್ಟರಲ್ಲಿ ಹಂಸ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಇಲ್ಲಿ ತುಂಬ ಭಯ ಆಗುತ್ತೆ ರೋಡ್ ಕ್ರಾಸ್ ಮಾಡಬೇಕಾದ್ರೆ. ಒಂದು ರೋಡ್ ಕ್ರಾಸ್ ಮಾಡಾಯಿತು, ಇವಾಗ ಮತ್ತೊಂದು ಮಾಡಬೇಕು. ನೋಡೋಣ, ಕೈ ಅಡ್ಡಾಕೊಂಡು ಓಡಬೇಕು. ಹೋಗ್ತಾ ಇರ್ತಾರೆ, ನಿಲ್ಲಿಸಲ್ಲ ಯಾರೂ. ಡೈರೆಕ್ಟ್ ಬಸ್ ಸಿಗುತ್ತೆ ಅನ್ನೋ ಹೋಪಲ್ಲಿ ಬಿಡದಿ ಬಸ್ ಹತ್ತೆ ಹಾಗೆ ನಿಂತಿದ್ದೆ. ಕೊನೆಗೂ ಡೈರೆಕ್ಟ್ ಬಸ್ ಸಿಕ್ತು. ತುಂಬ ಖುಷಿ ಆಯಿತು. ನಾನು ಚನ್ನಪಟ್ಟಣ ರೀಚ್ ಆಗುವಷ್ಟರಲ್ಲಿ ನಮ್ಮ ಅಪ್ಪ ಬಂದು ವೆಯ್ಟ್ ಮಾಡ್ತಿರ್ತಾರೆ. ಅವ್ರ ಜೊತೆ ನಾನು ಹೊರಡ್ತೀನಿ. ಡೈಲಿ ಪಿಕಪ್ಪು ಮತ್ತು ಡ್ರಾಪ್ ಮಾಡೋದು ಅವರೇನೆ. ಇಷ್ಟು ನನ್ನ ಆಫೀಸ್ ರೋಟೀನ್ ಆಗಿರುತ್ತೆ. ಎವ್ರಿ ಡೇ ಹೀಗೆ ಇರುತ್ತೆ.